ಮಹಾರಾಷ್ಟ್ರ ಸೋಲಿನ ನಡುವೆಯೂ ರಾಘ ಗುಡ್ ನೇಚರ್ ನೋಡಿ ಕರ್ನಾಟಕದ 3 ಕ್ಷೇತ್ರಗಳ ಗೆಲುವಿಗೆ ರಾಹುಲ್ ಗಾಂಧಿ ಫುಲ್ ಖುಷಿಯಾಗಿದ್ದಾರೆ. ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಗೆಲುವಿನಿಂದ ಜೋಶ್ ಬಂದಿದೆ. ಏನೋ ಸಿದ್ದರಾಮಯ್ಯ ಡಿಕೆಶಿಗೆ ಕರೆ ಮಾಡಿದ್ರಂತೆ ರಾಹುಲ್ ಗಾಂಧಿ. ಸಿದ್ದು ಡಿಕೆಶಿಗೆ ಕಾಲ್ ಮಾಡಿ ಕಂಗ್ರಾಟ್ಸ್ ಅನ್ನ ಹೇಳಿದಾರಂತೆ ರಾಹುಲ್ ಗಾಂಧಿ. ಕರ್ನಾಟಕದ ನಾಯಕರ ಒಗ್ಗಟ್ಟು ನನಗೆ ನಂಬಿಕೆಯನ್ನ ಕೊಟ್ಟಿದೆ ಅಂತ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ನೀವಿಬ್ರು ಹೀಗೆ ಒಗ್ಗಟ್ಟಿನಿಂದ ಮುಂದುವರಿಬೇಕು ಅನ್ನುವಂತ ಮಾತನ್ನ ಹೇಳಿದಾರಂತೆ. ನೀವು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಮಾದರಿಯಾಗಿದ್ದೀರಿ. ಇನ್ನು ಬೇರೆ ರಾಜ್ಯಗಳ ಕಾಂಗ್ರೆಸ್ ನಾಯಕರು ನಿಮ್ಮನ್ನ ನೋಡಿ ಕಲಿಬೇಕು ಅನ್ನುವಂತಹ ಮಾತನಾಡಿದಾರಂತೆ. ಯು ಆರ್ ಡೂಯಿಂಗ್ ಗ್ರೇಟ್ ಜಾಬ್ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇದೇ ವೇಳೆ ರಾಹುಲ್ ಗಾಂಧಿಗೆ ಸಮಾಧಾನವನ್ನ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಮಹಾರಾಷ್ಟ್ರನ ಸೋಲಿನ ಬಗ್ಗೆ ಧೈರ್ಯವನ್ನ ತುಂಬಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇನ್ನು ಶೀಘ್ರವೇ ದೆಹಲಿಗೆ ಬಂದು ಭೇಟಿ ಮಾಡೋದಾಗಿ ತಿಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಮಹಾರಾಷ್ಟ್ರದ ಸೋಲಿನ ನೋವಿನಲ್ಲೂ ಕೂಡ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಫೋನ್ ಅನ್ನ ಮಾಡಿ ಶುಭಾಶಯವನ್ನ ತಿಳಿಸಿದ್ದಾರೆ ಎನ್ನಲಾಗ್ತಿದೆ. ಹಾಗಾದ್ರೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ನಡುವೆ ಏನೇನು ಸಂಭಾಷಣೆ ಆಗಿತ್ತು ಗೊತ್ತಾ? ರಾಜ್ಯದ 3 ಕ್ಷೇತ್ರಗಳ ಗೆಲುವಿಗೆ ರಾಹುಲ್ ಗಾಂಧಿ ಅವರು ಫುಲ್ ಖುಷಿಯಾಗಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರನ್ನ ನೋಡಿ ನಿಮ್ಮಿಬ್ಬರ ಒಗ್ಗಟ್ಟು ನನಗೆ ನಂಬಿಕೆಯನ್ನ ಕೊಟ್ಟಿದೆ. ನೀವಿಬ್ರು ಹೀಗೆ ಒಗ್ಗಟ್ಟಿನಿಂದ ಇರಬೇಕು, ಯಾಕಂತಂದ್ರೆ ನಾನು ಸಿಎಂ ಆಗಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಅಸಮಾಧಾನಗಳಿತ್ತು. ಆದರೂ ಕೂಡ ಚುನಾವಣೆಯ ವಿಚಾರ ಬಂದಾಗ ಒಗ್ಗಟ್ಟಿನಿಂದ ಪ್ರದರ್ಶನವನ್ನ ತೋರಿಸಿ ರಾಜ್ಯದ 3 ಕ್ಷೇತ್ರಗಳಲ್ಲೂ ಕೂಡ ಭರ್ಜರಿಯಾಗಿ ಕಾಂಗ್ರೆಸ್ ಗೆದ್ದಿದೆ. ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ಬೇರೆ ರಾಜ್ಯಗಳ ಕಾಂಗ್ರೆಸ್ ನಾಯಕರು ಕೂಡ ಸಿದ್ದರಾಮಯ್ಯನವರು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ನೋಡಿ ಕಲಿಬೇಕು ಅಂತ ರಾಹುಲ್ ಗಾಂಧಿ ಕರೆ ಮಾಡಿ ವಿಶಸ್ ಅನ್ನ ತಿಳಿಸಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರು ಮಹಾರಾಷ್ಟ್ರದಲ್ಲಿ ಸೋತಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸರದಲ್ಲಿದ್ರು. ಇನ್ನಷ್ಟು ಧೈರ್ಯ ತುಂಬುವಂತ ವಿಚಾರವನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಜೊತೆಯಲ್ಲಿ ಶೀಘ್ರವೇ ದೆಹಲಿಗೆ ಬಂದು ಭೇಟಿ ಆಗೋದಾಗಿ ತಿಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು.